ಹಾಯ್ ಮಲೆನಾಡಲ್ಲಿ ಮಾನ್ಸೂನಲ್ಲಿ ವಿ ಎ ಒ ಆಗಿ ವರ್ಕ್ ಮಾಡೋದು ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವಾಗಲೂ ಬ್ಯೂಟಿಫುಲ್ ಅನಿಸುತ್ತೆ ಅಲ್ಲ ವೀಡಿಯೋಗಳು ನೋಡುವಾಗ. ಮಲೆನಾಡು ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಗ್ರೀನರಿ ಆಗಿದೆ, ಮಳೆ ಬರ್ತಿದೆ, ಮಳೆಯಲ್ಲಿ ನೆನ್ಕೊಂಡು ಆ ಕಡೆ ಫಾಲ್ಸ್ ಹರಿತಿರುತ್ತೆ, ಈ ಕಡೆ ಬೆಟ್ಟಗಳು ಗುಡ್ಡಗಳು ಫಾಗ್ ಸಕ್ಕತ್ತಾಗಿರುತ್ತಲ್ಲ ನೋಡೋದಕ್ಕೆ. ಬಟ್ ರಿಯಾಲಿಟಿ ಹಾಗಿರಲ್ಲ. ಯಾವಾಗಲೂ ನಿಮ್ಮ ಬ್ಯಾಗಲ್ಲಿ ಒಂದು ರೈನ್ ಕೋಟ್, ಒಂದು ಛತ್ರಿ ಇರಲೇಬೇಕು, ಕಂಪಲ್ಸರಿ ಅದು. ಬಟ್ ಬೆಳಗ್ಗೆ ಹೋಗುವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ಬಿಟ್ಟು ಹೋಗ್ತಿರೋ, ಅದೇ ಒಂದು ಸ್ವಲ್ಪ ಹೊರಗಡೆ ಹೋಗಿ ಒಂಚೂರು ಮಳೆಯಲ್ಲಿ ನೆಂದಿದ ತಕ್ಷಣ ಅಷ್ಟೇ ಮನೆಗೆ ಬರುವಾಗ ಒದ್ದೆ ಆಗಿ ನೆನ್ಕೊಂಡು ಬರೋದಂತೂ ಗ್ಯಾರಂಟಿ. ಇದಂತೂ ಪಕ್ಕಾ ಫಿಕ್ಸ್. ನೀವು ನಿಮ್ಮ ಹತ್ರ ವೆಹಿಕಲ್ ಇದ್ದರು, ನಿಮ್ಮ ಹತ್ರ ವೆಹಿಕಲ್ ಇಲ್ಲ ಅಂದರು, ಬಸ್ಸಲ್ಲಿ ಓಡಾಡಿದ್ರು, ನೀವು ಹೋಗುವಾಗ ಎಷ್ಟು ಡ್ರೈ ಆಗಿ ಹೋಗ್ಬಿಟ್ಟು ಬರ್ತಿರೋ, ಬರುವಾಗ ಅಷ್ಟೇ ನೆಂದು ಒದ್ದೆ ಆಗಿ ಬರ್ತೀರ. ಬಟ್ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಕ್ಲಿಪ್ಸ್ಗಳು ರಾ ಕ್ಲಿಪ್ಸ್ ಆಗಿರುತ್ತೆ. ನಾವು ಪ್ರತಿ ಸಲ ಫೀಲ್ಡ್ ವಿಸಿಟ್ಗೆ ಹೋದಾಗ ಅಥವಾ ಫೀಲ್ಡಲ್ಲಿ ವರ್ಕ್ ಇರುವಾಗ ಸಣ್ಣ ಸಣ್ಣ ಕ್ಲಿಪ್ಗಳನ್ನ, ರಾ ಕ್ಲಿಪ್ಸ್ಗಳನ್ನ ನಾನು ಜಾಯಿನ್ ಮಾಡಿ ನಿಮಗೆ ತೊಗೊಂಬಂದು ಕೊಡ್ತಿರೋದು. ಆ್ಯಂಡ್ ನಿಮ್ಮೆಲ್ರಿಗೂ ಆಸೆ ಅಲ್ಲ ವಿ ಒ ವರ್ಕ್ ಹೇಗಿರುತ್ತೆ ಹೀಗೆ ಇರುತ್ತೆ. ಆಲ್ಮೋಸ್ಟ್ ನಾನು ಆಫೀಸಲ್ಲಿರೋದು ತುಂಬಾ ಕಮ್ಮಿ ಇರುತ್ತೆ. ನೀವೇನಾದರೂ ಸರ್ಕಲ್ ಅಲಾಟಲ್ಲಿದ್ದರೆ, ಅಂದರೆ ನೀವು ಸರ್ಕಲ್ ವಿ ಎ ಒ ಆಗಿದ್ದರೆ, ಅಂದರೆ ನಿಮಗೆ ಆಫೀಸಲ್ಲಿ ವರ್ಕ್ ಇಲ್ಲ, ಅಂದರೆ ನೀವು ಭೂಮಿ ಕೇಂದ್ರದಲ್ಲಿ ನಿಮಗೆ ವರ್ಕ್ ಕೊಟ್ಟಿಲ್ಲ ಅಂದರೆ ಅಫ್ಕೋರ್ಸ್ ನೀವು ಸರ್ಕಲ್ ಅಲಾಟ್ಮೆಂಟ್ ಆಗಿರುತ್ತಲ್ಲ, ಸರ್ಕಲ್ ವಿ ಎ ಒ ಆದರೆ ನಿಮಗೆ ಆಫೀಸಲ್ಲಿ ಕೆಲಸ ಇರಲ್ಲ ಅಂತ ಏನಿಲ್ಲ, ಸಿಸ್ಟಮ್ ವರ್ಕ್ ಇರಲ್ಲ ಅಂತ ಏನಿಲ್ಲ, ಇರುತ್ತೆ ಬಟ್ ಕಮ್ಮಿ ಇರುತ್ತೆ. ಬೇರೆ ಟೈಮಲ್ಲಿ ನೀವು ಮಾಡ್ಕೊಬೇಕಾಗತ್ತೆ. ಇನ್ನು ಉಳಿದಿದ್ದಷ್ಟು ಟೈಮ್ ನೀವು ಫೀಲ್ಡಲ್ಲಿ ಇರಬೇಕಾಗತ್ತೆ, ಓಡಾಡೋದು, ನಿಮ್ಮ ವಿಲೇಜ್ಗೆ ಹೋಗೋದು. ಅದರಲ್ಲೂ ಈ ಮಳೆ ಟೈಮಲ್ಲಿ ಗಾಳಿ ಮಳೆ ಹೆವಿ ಆಗಿರುತ್ತೆ ನೋಡಿ. ನನ್ನ ಛತ್ರಿ ಕೂಡ ಹಿಡ್ಕೊಳ್ಳೋ ಅಷ್ಟೇ ನನಗೆ ಶಕ್ತಿ ಇಲ್ಲ, ಅಷ್ಟು ಗಾಳಿ ಇದೆ, ಅಷ್ಟು ಮಳೆ ಇದೆ. ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡೋ ಕಂಪ್ಲೀಟ್ಲಿ ನಾನು ಫುಲ್ ಅರ್ಧ ಬಟ್ಟೆ ಫುಲ್ ನೆಂದೋಗ್ಬಿಟ್ಟಿತ್ತು. ಬಟ್ ಇದು ಅಷ್ಟು ಗೊತ್ತಾಗ್ತಿಲ್ಲ ವೀಡಿಯೋದಲ್ಲಿ. ಸೊ ಮಳೆ ಜಾಸ್ತಿ ಇರುತ್ತೆ, ಗಾಳಿ ಜಾಸ್ತಿ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಸುಳ್ಳು. ಯಾಕೆಂದರೆ ಮಳೆಗಾಲದಲ್ಲಿ ಮನೆಗಳು ಬೀಳೋ ಅಂಥ ಚಾನ್ಸಸ್ಗಳಿರುತ್ತೆ, ಮರಗಳು ಬೀಳುತ್ತೆ, ಗುಡ್ಡಗಳು ಬೀಳೋದ್ರಿಂದ ನಿಮ್ಮ ಸರ್ಕಲಲ್ಲಿ ನೀವು ಯಾವಾಗಲೂ ರೆಡಿ ಆಗಿರಬೇಕು. ಯಾವ ಟೈಮಲ್ಲಿ ಬೇಕಿದ್ರೂ ನಿಮಗೆ ಅಲ್ಲಿ ಫ್ಲಡ್ ಆಗ್ಬೋದು, ಇಲ್ಲ ಅಂದರೆ ಗುಡ್ಡ ಕುಸಿಬೋದು, ಮನೆ ಬೀಳ್ಬೋದು, ಏನು ಬೇಕಿದ್ರೂ ಆಗ್ಬೋದು, ಯಾರಿಗಾದರೂ ಹೆಚ್ಚು ಕಮ್ಮಿ ಕೂಡ ಆಗ್ಬೋದು. ಸೊ ಅಂಥ ಟೈಮಲ್ಲಿ ನೀವು ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಇರಬೇಕಾಗತ್ತೆ. ಯಾವುದೇ ಟೈಮಲ್ಲಿ ಕಾಲ್ ಬಂದರೂ ನೀವು ಹೋಗೋದಕ್ಕೆ ರೆಡಿ ಆಗಿರಬೇಕು, ಮರಿಬೇಡಿ, ಓಕೆನಾ. ಸೊ ಇದು ನೀವು ಸರ್ಕಲ್ ಅಲಾಟ್ಮೆಂಟ್ ಆದಾಗ ಮಳೆಗಾಲದಲ್ಲಿ ನಮಗೆ ಇದೊಂದು ಟೈಮ್ ಇಲ್ಲ, ಯಾವ ಟೈಮಲ್ಲಿ ಬೇಕಿದ್ರೂ ಏನು ಬೇಕಿದ್ರೂ ಅನಾಹುತ ಆಗೋ ಕಾರಣ ನಾವು ರೆಡಿ ಇರಬೇಕು. ಫೀಲ್ಡ್ ವಿಸಿಟ್ಗೆ ಹೋಗಿ ಅಲ್ಲಿ ಏನಾಗಿದೆ ಅಂತ ನೋಡಿ ವೆರಿಫೈ ಮಾಡಿ ರಿಪೋರ್ಟ್ ಹಾಕೋದಕ್ಕೆ ನಾವು ರೆಡಿ ಇರಬೇಕು. ಆ್ಯಂಡ್ ಕೆಲವೊಂದು ಸಲ ನಿಮಗೆ ಜಾಯಿಂಟ್ ಸರ್ವೆಗಳು, ಕರೆಂಟ್ಲಿ ಈ ವಿಡಿಯೋ ಬಂದುಬಿಟ್ಟು ಜಾಯಿಂಟ್ ಸರ್ವೆ ಮಾಡುವಾಗಲೇ ತೆಗ್ದಿರೋ ಅಂಥದ್ದು. ಲಿಟ್ರಲಿ ಕಾಡು ಮಧ್ಯ ನಮಗೆ ವರ್ಕ್ ಇರುತ್ತೆ. ಒಂದೊಂದು ಮನೆಗೂ ಏನಲ್ಲ ಅಂದರೂ 1 ಕಿಲೋಮೀಟರ್, 1/2 ಕಿಲೋಮೀಟರ್ ಆದರೂ ಡಿಸ್ಟೆನ್ಸ್ ಇದ್ದೇ ಇರುತ್ತೆ. ಲಿಟ್ರಲಿ ಕಂಪ್ಲೀಟಾಗಿ ನಾವು ಒಂದು ಕಾಡಲ್ಲಿ ನಿಂತಿರೋ ಅಂಥದ್ದು. ಆ್ಯಂಡ್ ನೀವೇನಾದರೂ ವಿಮೆನ್ ಆಗಿದ್ದರೆ ನಾರ್ಮಲಿ ಅನ್ನೋದಕ್ಕಿಂತ ಔಟ್ ಆಫ್ ದಿ 90% ನೀವೊಬ್ಬರೇ ಹುಡುಗಿಯಾಗಿರ್ತೀರ, ಇನ್ನೆಲ್ಲರೂ ಗಂಡಸರಾಗಿರ್ತಾರೆ. ಅಂಥ ಟೈಮಲ್ಲಿ ಫೀಲ್ಡಿಗೆ ಹೋಗಿ ವರ್ಕ್ ಮಾಡೋ ಅಂಥ ಸಿಚುವೇಶನ್ಸ್ಗಳಿದೆ, ಓಕೆನಾ. ಬಟ್ ಡೋಂಟ್ ವೆರಿ, ಎಲ್ಲರೂ ಆಫೀಷಿಯಲ್ಸ್ ಆಗಿರೋದ್ರಿಂದ ನಿಮ್ಮ ಜೋಪಾನವಾಗಿ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ನನ್ನನ್ನಂತೂ ಜೋಪಾನವಾಗಿ ಕರ್ಕೊಂಡೋಗಿ ನಾನು ಬರ್ತಿದ್ದೀನಿ, ಅದಂತೂ ನಿಜಾನೇ. ಬಟ್ ಎಲ್ಲ ಗಂಡಸರು ಮಧ್ಯೆ ನೀವೊಬ್ಬಳು ಹುಡುಗಿ ಆಗಿರ್ತೀರ. ಸೊ ಕಂಪ್ಲೀಟಾಗಿ ನೀವು ಅದನ್ನು ಫೇಸ್ ಮಾಡಬೇಕಾಗತ್ತೆ. ಇವಾಗಲೇ ನಾನೊಂದು ವಿಡಿಯೋ ಶೇರ್ ಮಾಡಿದೆ, ಆಲ್ಮೋಸ್ಟ್ ಎಲ್ಲರೂ ಆ ಊರಿಂದು ಜನಗಳಾಗಲಿ ಅಥವಾ ನನ್ನ ಜೊತೆ ಬರೋ ಅಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಥವಾ ಪಂಚಾಯತು ಅಥವಾ ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲರೂ ಜನರಲಿ ಗಂಡಸರೇ ಆಗಿರ್ತಾರೆ. ವೆರಿ ಫ್ಯೂ, ಒಂದು ವೇಳೆ ನಿಮಗೆ ಅದೃಷ್ಟ ಚೆನ್ನಾಗಿದ್ದು 1 ಹುಡುಗಿ 2 ಹುಡುಗಿ ಬರ್ಬೋದಷ್ಟೇ, ಇನ್ನೆಲ್ಲ ಆಲ್ಮೋಸ್ಟ್ ಟೈಮಲ್ಲಿ ಗಂಡಸರೇ ಇರ್ತಾರೆ. ಸೊ ಫೀಮೇಲಾಗಿ ಕಾಡಿಗೆ ಹೋಗಬೇಕು, ಬೆಟ್ಟಕ್ಕೂ ಹೋಗಬೇಕು, ಎಲ್ಲ ಸಿಚುವೇಷನಲ್ಲೂ ಎಲ್ಲಿ ಹೋಗೋಕ್ಕೂ ರೆಡಿಯಾಗಿರಬೇಕು. ನೆನಪಿರಲಿ ನೋಡಿ, ಈ ಥರ ಇರುತ್ತೆ, ಇಷ್ಟು ಇಂಟೀರಿಯರ್ ಆಗಿರುತ್ತೆ, ಮರಗಳು ಬಿದ್ದಿರುತ್ತೆ, ರೋಡ್ ಇರೋಲ್ಲ, ಎಂಥದ್ದು ಇರೋಲ್ಲ. ಒಂದೊಂದು ಸಲ ನಾವು ಛತ್ರಿ ತೊಗೊಂಡೋಗಿರಲ್ಲ ಆ್ಯಂಡ್ ರೈನ್ ಕೋಟ್ ತೊಗೊಂಡಿರಲ್ಲ, ನೆನ್ಕೊಂಡೇ ಹೋಗಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ತಿಳಿಸಿ ಕಮೆಂಟಲ್ಲಿ.